ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 14, 2026ರಂದು ಅಂಚೆ ಇಲಾಖೆ ವತಿಯಿಂದ ಮೈಸೂರಿನಲ್ಲಿ ಆಯೋಜಿಸಿರುವ 38ನೇ ಅಖಿಲ ಭಾರತ ಅಂಚೆ ಸಾಂಸ್ಕೃತಿಕ ಸಮ್ಮೇಳನದ ಕೈಪಿಡಿಯನ್ನು ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬಿಡುಗಡೆಗೊಳಿಸಿದರು. ವಿ.ತಾರ, ಆಶೀಸ್ ಠಾಕೂರ್ ಇದ್ದರು. ನಂತರ ಪತ್ರಿಕಾಗೋಷ್ಠಿ ನಡೆಸಿದರು. ಕರ್ನಾಟಕ ಅಂಚೆ ಭಾರತದ 38ನೇ ಭಾರತೀಯ ಅಂಚೆ ಸಾಂಸ್ಕೃತಿಕ ಸಮ್ಮೇಳನ ಮೈಸೂರಿನಲ್ಲಿ ಜರುಗ್ತಾ ಇದೆ. ಸೋಮವಾರ 14ನೇ ತಾರೀಕಿನಿಂದ ಶುಕ್ರವಾರ 20ನೇ ತಾರೀಕು ತನಕ 5 ದಿನಗಳ ಕಾಲ ಈ ಸಮ್ಮೇಳನ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ. ನಮ್ಮ ಇಲಾಖೆ ನಾವು ತಿಳಿದ ಹಾಗೆ ಸುಮಾರು 1,65,000ಕ್ಕೂ ಹೆಚ್ಚು ಪೋಸ್ಟ್ ಆಫೀಸ್ಗಳನ್ನ ದೇಶದಾದ್ಯಂತ ಹೊಂದಿದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರನ್ನ ಸ್ಟಾಫ್ಗಳನ್ನ ಒಳಗೊಂಡಿರ್ತಕ್ಕಂತಹ ಇಲಾಖೆ. ನಾವು ಅತ್ಯಂತ ಕಡಿಮೆ ದರದಲ್ಲಿ ವಿವಿಧ ಸೇವೆಗಳನ್ನ ಸಾರ್ವಜನಿಕರಿಗೆ ಮತ್ತು ಬೇರೆ ಬೇರೆ ಸರ್ಕಾರೇತರ ಸಂಸ್ಥೆಗಳಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಾಗ ಏಕತಾನತೆ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ಟಾಫ್ಗಳಿಗೆ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ. ಸುಮಾರು 15 ಕ್ರೀಡೆಗಳನ್ನ ಆಯೋಜನೆ ಮಾಡ್ತೀವಿ. ಕಳೆದ ನವೆಂಬರ್ನಲ್ಲಿ ನಾವು ಮೈಸೂರಿನಲ್ಲೇ ಬ್ಯಾಡ್ಮಿಂಟನ್ ಅಂಚೆ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದ್ವಿ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ವಿ. ಅದೇ ನಿಟ್ಟಿನಲ್ಲಿ ಈ ವರ್ಷ ನಮಗೆ ಕಲ್ಚರಲ್ ಮೀಟ್ ಸಾಂಸ್ಕೃತಿಕ ಸಮ್ಮೇಳನ ನಡೆಸಿ ಅಂತ ಹೇಳಿಕೊಂಡಾಗ ನಾವು ಅದನ್ನು ಸ್ವೀಕರಿಸಿ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಮ್ಮ ಇಲಾಖೆಯ ಸಿಬ್ಬಂದಿ ಮತ್ತು ಅವರ ಕುಟುಂಬದವರಿಗೆ ಮಾತ್ರ ಕಾಂಪಿಟೇಷನ್ ಮೀಸಲಾಗಿರುತ್ತದೆ. ನಮ್ಮ ಇಲಾಖೆಯ ಸಿಬ್ಬಂದಿ ಮತ್ತೆ ಕುಟುಂಬದವರಿಗೆ ಮಾತ್ರ. ಈ ಕಾರ್ಯಕ್ರಮದಲ್ಲಿ ಸುಮಾರು 21 ರಾಜ್ಯಗಳಿಂದ 350ಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ಸ್ಗಳು ಭಾಗವಹಿಸ್ತಾ ಇದ್ದಾರೆ. ಈ 5 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ 32 ಕ್ಯಾಟಗರಿಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಸಿಂಗಿಂಗ್ ಇರ್ತದೆ, ಗಾಯನ, ಅದರಲ್ಲಿ ಕರ್ನಾಟಕ ಮತ್ತೆ ಕ್ಲಾಸಿಕಲ್ ಸಿಂಗಿಂಗ್ ಇರ್ತದೆ, ಅದರಲ್ಲಿ ಕರ್ನಾಟಕ ಮತ್ತೆ ಹಿಂದೂಸ್ತಾನಿ ಕಾಂಪಿಟೇಷನ್ ಇರ್ತದೆ. ಅದೇ ರೀತಿ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ಇನ್ಸ್ಟ್ರೂಮೆಂಟ್ ಅಲ್ಲಿ ಅಗೇನ್ ಕರ್ನಾಟಕ ಕ್ಲಾಸಿಕ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಹಿಂದೂಸ್ತಾನಿ ಕ್ಲಾಸಿಕ್ ಇನ್ಸ್ಟ್ರೂಮೆಂಟ್ಸ್ ಕಾಂಪಿಟೇಷನ್ ಇರ್ತದೆ. ನೃತ್ಯ, ವಿವಿಧ ಕ್ಲಾಸಿಕ್ ನೃತ್ಯ ಪ್ರಕಾರಗಳಿರ್ತದೆ. ಭರತನಾಟ್ಯ, ಮೋಹಿನಿಯಾಟ್ಟಂ, ಕೂಚಿಪುಡಿ, ದೇಶದಲ್ಲಿ ಇರ್ತಕ್ಕಂತಹ ಕ್ಲಾಸಿಕಲ್ ನೃತ್ಯ ಪ್ರಕಾರಗಳು ಕೂಡ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಸೋಲೋ ಡ್ಯಾನ್ಸ್ ಇರ್ತದೆ, ಫೋಕ್ ಡ್ಯಾನ್ಸ್ ಇರ್ತದೆ, ಮತ್ತೆ ಮಾನವ ಆಕ್ಟಿಂಗ್ ಇರ್ತದೆ, ಶಾರ್ಟ್ ಪ್ಲೇ ಇರ್ತದೆ. ಸೊ ಒಂದು 32 ಕ್ಯಾಟಗರಿಗಳಲ್ಲಿ ಜನರಲ್ ಆಗಿ ಜೂನಿಯರ್ ವಿಭಾಗ ಮತ್ತು ಸೀನಿಯರ್ ವಿಭಾಗ ಅಂತ ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸುಮಾರು 350 ಜನರಲ್ಲಿ 175ಕ್ಕೂ ಹೆಚ್ಚು ಪುರುಷ ಸ್ಪರ್ಧಿಗಳು, 150ಕ್ಕೂ ಹೆಚ್ಚು ಮಹಿಳಾ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಜೂನಿಯರ್ ವಿಭಾಗದಲ್ಲಿ ಸುಮಾರು 60 ಮಂದಿ, ಸೀನಿಯರ್ ವಿಭಾಗದಲ್ಲಿ 275 ಮಂದಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮೊದಲೇ ತಿಳಿಸಿದ ಹಾಗೆ ಸೋಮವಾರ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಸೂರು ಬ್ರದರ್ಸ್ ಹೆಸರಿನ ಖ್ಯಾತಿಯ ಮೈಸೂರು ನಾಗರಾಜ್ ಅವರು ಮತ್ತು ಮೈಸೂರು ಮಂಜುನಾಥ್ ಅವರು ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಇಲಾಖೆಯ ಡೈರೆಕ್ಟರ್ ಜನರಲ್, ಮಹಾನಿರ್ದೇಶಕರಾದಂತಹ ಮಹಾನಿರ್ದೇಶಕರು ಭಾರತ ಸರ್ಕಾರ ಶ್ರೀಯುತ ಜಿತೇಂದ್ರ ಗುಪ್ತಾ ಅವರು ಬಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಆಗಮಿಸ್ತಾ ಇದ್ದಾರೆ. ಅವರು ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತಾರೆ. ಅದಾದ ನಂತರ ಈ ಕಾರ್ಯಕ್ರಮಗಳು ಮೊದಲ 2 ದಿನ ಕರ್ನಾಟಕ ರಾಜ್ಯ ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಇರ್ತಕ್ಕಂತಹ ಕಾವೇರಿ ಮತ್ತೆ ನಳ ಸಭಾಂಗಣದಲ್ಲಿ ನಡೀತಾ ಇದೆ. ಇನಾಗ್ರೇಷನ್ ಮತ್ತು ವ್ಯಾಲಿಡೇಷನ್ ಕಾವೇರಿ ಸಭಾಂಗಣದಲ್ಲಿ ಇಟ್ಕೊಂಡಿದ್ದೀವಿ. ವಿವಿಧ ಸ್ಪರ್ಧೆಗಳನ್ನ ನಳ 1 ಮತ್ತೆ ನಳ 2 ಅನ್ನೋ ಒಂದು
ವಿಜೇತರಿಗೆ ಸರ್ಟಿಫಿಕೇಟ್ಗಳನ್ನ ಮತ್ತು ಟ್ರೋಫಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾನು ಹೇಳಿದ ಮುಂದೆ ವಿವಿಧ ರಾಜ್ಯಗಳು 22 ರಾಜ್ಯಗಳಿಂದ ಬರ್ತಾ ಇದ್ದಾರೆ, 21 ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅಂತ. ಆ ಬರ್ತಕ್ಕಂಥ ತಂಡವೂ ಕೂಡ ಒಂದು ಸೆಲೆಕ್ಷನ್ ಪ್ರೋಸೆಸ್ಗೆ ಒಳಗಾಗಿರುತ್ತೆ. ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಉತ್ಕೃಷ್ಟ ಮಟ್ಟದ ಗಾಯನದಲ್ಲಿರ್ಬೋದು, ನೃತ್ಯದಲ್ಲಿರ್ಬೋದು, ಮಾಂಡಲಿಕ ಅಥವಾ ಶಾರ್ಟ್ ಪ್ಲೇ ಇರ್ಬೋದು, ಅಂತಹ ಕಲಾವಿದರು ನಮ್ಮ ಸ್ಟಾಫ್ ಅಥವಾ ಅವರ ಕುಟುಂಬಗಳು ಅಂತಹ ಕಲಾವಿದರನ್ನ ಪ್ರತಿಯೊಂದು ರಾಜ್ಯಗಳು ಸೆಲೆಕ್ಟ್ ಮಾಡಿ ಈ ಒಂದು ನ್ಯಾಷನಲ್ ಮಟ್ಟದ ಈ ಸಮ್ಮೇಳನಕ್ಕೆ ಕಳಿಸಿಕೊಟ್ಟಿರ್ತದೆ. ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ಕಳೆದ ಬಾರಿ ಕೇರಳದಲ್ಲಿ ನಡೆಯಿತು. ಇನ್ನೊಂದು ಮಹತ್ವದ ವಿಷಯ ಅಂದರೆ ಇಲ್ಲಿ ತನಕ ನಾವು ಕರ್ನಾಟಕ ರಾಜ್ಯ 3 ಬಾರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. 1987ರಲ್ಲಿ ಮೈಸೂರಿನಲ್ಲೇ ಆಯೋಜನೆ ಆಗಿತ್ತು. ನಾವು ಅದಾದ ನಂತರ 95ರಲ್ಲಿ ಬೆಂಗಳೂರಲ್ಲಿ ಆಯೋಜನೆ ಆಗಿತ್ತು. 2008ರಲ್ಲಿ ಮತ್ತೆ ಮೈಸೂರಲ್ಲಿ ಆಯೋಜನೆ ಆಗಿತ್ತು. ಇದು 3ನೇ ಬಾರಿ ಮೈಸೂರಿನಲ್ಲಿ ಆಯೋಜನೆ ಆಗ್ತಾ ಇದೆ. 4ನೇ ಬಾರಿ ಕರ್ನಾಟಕದಲ್ಲಿ ಆಯೋಜನೆ ಆಗ್ತಾ ಇದೆ ಈ ಕಾರ್ಯಕ್ರಮ. ಸೊ ಮೈಸೂರಿನಲ್ಲಿ ಇದು 3ನೇ ಕಾರ್ಯಕ್ರಮ. 20 ವರ್ಷಗಳ ನಂತರ ಮೈಸೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ತಂಡ ಕೂಡ ಭಾಗವಹಿಸ್ತಾ ಇದೆ. 23 ಜನರ ಕರ್ನಾಟಕ ತಂಡ ಕೂಡ ಭಾಗವಹಿಸ್ತಾ ಇದೆ. ಕಳೆದ ಬಾರಿ ತ್ರಿವೇಂದ್ರಂನಲ್ಲಿ ನಡೆದಂಥ ಒಂದು ಸ್ಪರ್ಧೆಯಲ್ಲಿ ನಾವು ಈ ರಾಷ್ಟ್ರೀಯ ಅಂಚೆ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ರನ್ನರ್ಸ್ ಅಪ್ ಆಗಿ ಬೆಸ್ಟ್ ಸರ್ಕಲ್ ಅಥವಾ ಬೆಸ್ಟ್ ರಾಜ್ಯ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಅಂತ ಪ್ರಶಸ್ತಿ ಕೊಡ್ತಾರೆ. ಕಳೆದ ಬಾರಿ ನಾವು 2ನೇ ಸ್ಥಾನವನ್ನು ಗಳಿಸಿಕೊಂಡಿದ್ವಿ. ಈ ಬಾರಿ ಕೂಡ ಉತ್ತಮ ಪೈಪೋಟಿಯನ್ನು ನೀಡಿದ್ದೇವೆ ಅಂತ ಭಾವನೆ ಇದೆ. ಹಾಗೆ ಹೊರಗಿನಿಂದ ಆಗಮಿಸತಕ್ಕಂತಹ ಎಲ್ಲ ಸಿಬ್ಬಂದಿ ಮತ್ತು ಪಾರ್ಟಿಸಿಪೆಂಟ್ಗಳಿಗೆ ಸೂಕ್ತವಾದ ಕ್ರಮವನ್ನು, ಸೂಕ್ತವಾದ ಸೌಲಭ್ಯ ಮತ್ತು ಅವರ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕವಾಗಿ ಮತ್ತು ಉತ್ಕೃಷ್ಟ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ 5 ದಿನಗಳ ಕಾಲ ಸಾರ್ವಜನಿಕರಿಗೆ ಕೂಡ, ಮೈಸೂರಿನ ಸಾರ್ವಜನಿಕರಿಗೆ ಕೂಡ ಈ ಕಾರ್ಯಕ್ರಮ ಮುಕ್ತವಾಗಿರುತ್ತದೆ. ನಾನು ಮತ್ತೆ ಹೇಳ್ತೇನೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ದಿನ 1 ಮತ್ತು ದಿನ 2ನೇ ಕಾರ್ಯಕ್ರಮ ನಡೆಯುತ್ತೆ. 3ನೇ ದಿನ ಮತ್ತು 4ನೇ ದಿನ ಇದೇ ಆಡಿಟೋರಿಯಂನಲ್ಲಿ ಶಾರ್ಟ್ ಪ್ಲೇ ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಇನಾಗ್ರೇಷನ್ ಮತ್ತು ವ್ಯಾಲ್ಯೂಯೇಷನ್ ಕಾರ್ಯಕ್ರಮ ಸುಮಾರು ಕಾವೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಯುತ್ತೆ. ತಾವೆಲ್ಲರೂ ನಮ್ಮ ಇಲಾಖೆಗೆ ಬಹಳ ಪ್ರೋತ್ಸಾಹ ನೀಡಿದ್ದೀರಿ. ವಿವಿಧ ಕಾರ್ಯಕ್ರಮಗಳಲ್ಲಿ ಮಾಧ್ಯಮಿಕರು ಆಗಮಿಸಿ ಪ್ರೋತ್ಸಾಹ ನೀಡಿದ್ದೀರಿ. ನಾನು ಕಳೆದ ಬಾರಿಯ ಬ್ಯಾಡ್ಮಿಂಟನ್ ಕಾರ್ಯಕ್ರಮದ ಉದಾಹರಣೆ ಕೊಟ್ಟೆ. ಅದರಂತೆ ಈ ಬಾರಿ ನಮ್ಮ ಮೂಲಕ ಮೈಸೂರಿನ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕು. ಮತ್ತು ಜೂರಿ ಮೆಂಬರ್ಸ್ಗಳು ಬಹುತೇಕ 80-90% ಮೈಸೂರಿನಲ್ಲಿ ಇರ್ತಕ್ಕಂತಹ ವಿದ್ವಾಂಸಗಳನ್ನ, ಪಂಡಿತರನ್ನ ಮತ್ತು ನೃತ್ಯ ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಂದ ನಾವು ಅದನ್ನು ಜೂರಿಯನ್ನು ಮಾಡಿಸ್ತಾ ಇದ್ದೇವೆ. ಇದಿಷ್ಟು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನನಗೆ ಸಂತೋಷ ಆಗ್ತದೆ. ಪ್ರತಿ ರಾಜ್ಯ 16 ಜನರನ್ನ ಪ್ಲಸ್ ಈ ಶಾರ್ಟ್ ಪ್ಲೇಗೆ 8 ಜನ, 24 ಜನರನ್ನ ಕಳಿಸಲಿಕ್ಕೆ ಅವಕಾಶ ಇದೆ. 16 ಪ್ಲಸ್ 8 ಜನ ಶಾರ್ಟ್ ಪ್ಲೇಗೆ ಕಳಿಸಲಿಕ್ಕೆ ಅವಕಾಶಗಳಿರ್ತವೆ. ಕೆಲವು ರಾಜ್ಯಗಳು ಶಾರ್ಟ್ ಪ್ಲೇ ಕಳಿಸಲಿಕ್ಕೆ ಕಷ್ಟ ಇರ್ಬೋದು. ಕೆಲವರು ಡಿಫೆಂಟ್ ಕ್ಯಾಟಗರಿ ಅವರು ಯಾವುದರಲ್ಲಿ ಪರಿಣಿತಿ ಪಡ್ಕೊಂಡಿರ್ತಾರೆ ಆ ಅನುಕೂಲ ತಕ್ಕಂತೆ ತಂಡಗಳನ್ನ ಕಳಿಸ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಿಂದ 23 ಜನ ಭಾಗವಹಿಸ್ತಾರೆ. ಈ ಹ್ಯಾಂಡಿಕ್ರಾಫ್ಟ್ಸ್ ಪ್ರಮೋಟ್ ಮಾಡಲಿಕ್ಕೆ ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಕೂಡ ನಾವು ವ್ಯವಸ್ಥೆಯ ಮೂಲಕ ಸಣ್ಣ ಪುಟ್ಟ ಕಸ್ಟಮರ್ಸ್ಗೆ ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಈಗ ಅವರು ಇ-ಕಾಮರ್ಸ್ ಪೋರ್ಟಲ್ ಕೂಡ ಸ್ಮಾಲ್ ಟೈಮ್ ಕಸ್ಟಮರ್ಸ್ ಅವರು ಅನ್ಲೋಡ್ ಮಾಡ್ಕೊಂಡಾಗ ಅವರು 500 ರೂಪಾಯಿಗೆ ಏನೊಂದು ಪ್ರಾಡಕ್ಟನ್ನು ತಯಾರು ಮಾಡಿರ್ತಾರೆ, ಅದನ್ನು 2ರಷ್ಟು 3ರಷ್ಟು ಕಾಸ್ಟು ಇ-ಕಾಮರ್ಸ್ನವರಿಗೆ ಸೇಲ್ ಕಳಿಸ್ಕೋಬಹುದು. ಇದನ್ನು ಕಟ್ ಡೌನ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಅಂಚೆ ಇಲಾಖೆ ಸೇರಿಕೊಂಡು ಡೈರೆಕ್ಟ್ ಅವರನ್ನು ಫೆಸಿಲಿಟೇಟ್ ಮಾಡಿಸಿ ನಮ್ಮ ಡಾಕ್ಟರ್ ನಿರ್ಯಾಣದ ಮೂಲಕ ಅದರ ಪ್ರಕಾರ ಅವರ ಒಂದು ಇಂಟರ್ನ್ಯಾಷನಲ್ ಪಾರ್ಸಲ್ಗಳನ್ನ ನಾವೇ ಪ್ಯಾಕ್ ಮಾಡಿ ಹ್ಯಾಂಡಲ್ ಮಾಡಿ ಅದನ್ನು ಬಳಸ್ಕೊಳ್ಳೋದು. ಯಾಕೆಂದರೆ ಮಿಡಲ್ ಮ್ಯಾನ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಕಡಿಮೆ ದುಡ್ಡು ಸಿಗುತ್ತೆ. ಸೊ ಈ ಪ್ರಮೋಷನ್ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ನಮ್ಮ ಅಂಚೆ ಇಲಾಖೆ ಕೂಡ ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನೂ ಸುಮಾರು ಇಂಪ್ರೂವ್ಮೆಂಟ್ ಆಗಬೇಕಿದೆ. ನೀವು ಎಲ್ಲರಿಗೂ ಒಂದು ಬೆನಿಫಿಟ್
ತಗೋಬೇಕಂದ್ರೆ ಡಿಗ್ರಿ ಮೇಲೆ ಅಥವಾ ಒಂದು ಪ್ರಾಡಕ್ಟ್ ಇದೆ. ಇನ್ನು ನಮ್ಮ ಮೈಸೂರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. GI ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ವಿದ್ಯಾರ್ಥಿ ಕೇಂದ್ರದಲ್ಲಿ GI ಟೈಪ್ ಪ್ರಾಡಕ್ಟ್ಸ್ ಮತ್ತೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ಸ್ ಈ ಒಂದು ಎರಡು ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್ ಅನ್ನ ವಿದೇಶಗಳಲ್ಲಿ ಕಳಿಸ್ಕೊಡ್ಲಿಕ್ಕೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ಸ್ ಇಂದ ಅಂಚೆ ಇಲಾಖೆ ಅದನ್ನ ಪ್ಯಾಕೇಜಿಂಗ್ ಫೆಸಿಲಿಟಿ ಕೊಟ್ಟು ರವಾನೆ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.